ಕೆಲವ್ರು ಹೇಳ್ತಾರೆ ನಮ್ಮ ಮೇಲೆ ಮಾಟ ಮಂತ್ರ ಆಗಿದೆಯಾ ಮೇಡಮ್ ಅಂತ. ಇಲ್ಲೊಂದು ಪ್ರಯೋಗ ಮಾಡಿ ನೋಡಿ. ಸೊ ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ. ಸೊ ಸಾಯಂಕಾಲಕ್ಕೆ ಮಾಡೋದು ಒಳ್ಳೆಯದು. 2 ಕಡ್ಡಿ ತೊಗೊಳ್ಳಿ. ಸೊ ಮ್ಯಾಚಸ್ ಅದೇನು ಹುರಿದಿರಬಾರ್ದು. ಸೊ ಮದ್ದಿರ್ತಕ್ಕಂಥದ್ದೇ ಒಂದೆರಡು ಬೆಂಕಿ ಕಡ್ಡಿ ತೊಗೊಳ್ಳಿ. ಸೊ ಅವನ್ನ ಹಾಗೆ ಬಿಟ್ಬಿಡಿ ಒಂದಾದಮೇಲೆ ಒಂದು. ಸೊ ಈ ರೀತಿಯಾಗಿ ಬಿಟ್ಬಿಟ್ಟು ಸೊ ಹಾಗೆ ಒಂದು 1 ಅವರ್ ಅಂತೂ ನೀವು ಕಾಯಲೇಬೇಕು. ಸೊ ಅದು ಯಾವ ರೀತಿಯಾಗಿ ಹೊಂದುತ್ತೆ ಅಂತ. ಸೊ ಅದೇನಾದರೂ ಇಂಟು ಮಾರ್ಕ್ ಥರ ಏನಾದರೂ ಬಂತು ಅಂದರೆ ಸೊ ನಿಮ್ಮ ಮೇಲೆ ಒಂದು ಪ್ರಯೋಗ ಆಗಿದೆ ಅಂತ ಅರ್ಥ. ಸೊ ಈ ಥರ ಜೊತೆಯಾಗಿ ಕೂಡ್ಕೊಳ್ತು ಅಂತಂದರೆ ಅದು ನಿಮ್ಮವರೇ ನಿಮಗೇನಾದರೂ ಒಂದು ಮಾಡಿಸಿರ್ತಾರೆ ಅಂತ ಅರ್ಥ ಅಂತ ಹೇಳ್ತಾರೆ. ಸೊ ಕೆಲವೊಂದು ಕಡೆ ಇದನ್ನು ಹೇಳ್ತಾರೆ, ಆದರೆ ಅಷ್ಟೊಂದು ಇದಾಗಿ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಇವು ತುಂಬ ಹೊತ್ತು ಅಂದರೆ ನಾವು ರಾತ್ರಿ ಪೂರ ಬಿಡ್ತೀವಿ, ಬೆಳಗ್ಗೆ ಎದ್ದು ನೋಡುವಾಗ ದೂರ ಆಗಿತ್ತು ಅಂದರೆ ಅದು ಯಾವುದೇ ಮಾಟ ಮಂತ್ರ ಏನು ನಿಮಗೆ ತಾಕಲ್ಲ ಅಂತ ಹೇಳ್ಬೋದು. ಸೊ ಎರಡೂ ಒಂದ್ರ ಮೇಲೆ ಒಂದು ಕೂತ್ಕೊಂಡಿದ್ರೆ ಇಂಟು ಮಾರ್ಕ್ ಥರ ಆಗಿದ್ರೆ ಏನಾದರೂ ಪ್ರಯೋಗ ಆಗಿದೆ ಅಂತ ಅರ್ಥ.